ಅಚ್ಚೋ ಯಕ್ಷಗಾನ ನೋಡಿದ್ರೆ ತುಂಬ ದಿನ ಆಯಿತು. ಲೈಕ್ ಯಾರಿದ್ದಾರೆ ಇವತ್ತು ಕಲಾವಿದರು? ಗೋಪಾಲ್ ಆಚಾರ್ ಕುಣಿತ ನೀನು ನೋಡ್ಬೇಕು. ಹೌದಾ? ಅವ್ರಿಗೆ ಏಜ್ ಆಗಿದೆಯಲ್ಲ. ಏಜ್ ಆದರೂ ಎಷ್ಟು ಚೆನ್ನಾಗಿ ಕುಣಿತಾರೆ ಗೊತ್ತಾ. ಇವತ್ತು ಇಡೀ ರಾತ್ರಿ ನಿದ್ದೆ ಬಿಡೋ ಪ್ಲಾನ? ಹುಷಾರು. ಹಾಂ ಹೌದಾ? ಟೆಕ್ನಾಲಜಿ ಎಲ್ಲ ಇಷ್ಟು ಮುಂದುವರೆದಿದೆ, ಇನ್ನೂ ಕಲ್ಲಿ ಕೈ ಮುಗಿದಂಗೆ ಬಿಟ್ಟಿದ್ದಾರೆ. ಇಲ್ಲಿ ಅಮ್ಮನವ್ರ ಸಂಚಾರ ಇದೆ. ಅಮ್ಮನವರ ಯಾರು? ದೇವಿ. ದೇವಿ? ಸುಮ್ಮನೆ ಮೂಢನಂಬಿಕೆ ನಿಮ್ದಲ್ಲ. ಊರವರೆಲ್ಲ ಹೇಳ್ತಿದ್ರು, ಇಲ್ಲಿ ಗೆಜ್ಜೆ ಶಬ್ದ ಎಲ್ಲ ಕೇಳಿಸುತ್ತೆ. ನನಗೆ ಕೂಡ ಅನುಭವ ಆಗಿದೆ. ಗೆಜ್ಜೆ ಸೌಂಡಾ? ಒಂದು ಹುಳ ಇದೆ, ಅದು ಸೌಂಡ್ ಎಕ್ಸಾಕ್ಟ್ಲಿ ಗೆಜ್ಜೆ ಸೌಂಡ್ ಥರ ಕೇಳುತ್ತೆ. ನೀವು ನಂಬಲ್ಲ ಅಲ್ವಾ? ನಿಮ್ಮ ಮನೆಗೆ ಹೋಗೋದ್ರೊಳಗೆ ಅನುಭವ ಆಗ್ತದೆ. ಅಚ್ಚೋ ಸೌಂಡ್ ಆ ಕಡೆಯಿಂದ ಕೇಳ್ತಿದೆ. ಆ ಕಡೆ ಅಲ್ಲ ಮಾರೆ, ಈ ಕಡೆ. ಇಲ್ವೋ, ಆ ಕಡೆಯಿಂದಲೇ ಕೇಳ್ತಿರೋದು. ನಂಗೆ ಗೊತ್ತಿಲ್ವಾ? ಈ ಕಡೆ ಮಾರೆ, ಬಾ. ನಿಂಗೇನು ಗೊತ್ತು? ಈ ಕಡೆ ಸೌಂಡ್ ಕೇಳ್ತಿರೋದು, ಈ ಕಡೆನೇ ಹೋಗ್ಬೇಕು. ತಲೆಗಿಲೆ ಕೆಟ್ಟಿದ್ಯಾ? ಈ ಕಡೆ ಮಾರೆ ಯಕ್ಷಗಾನ ಇರೋದು, ಇಲ್ಲೇ ಸೌಂಡ್ ಕೇಳ್ತಾ ಇರೋದು. ನಿಂಗೆ ಕ್ಲಾರಿಟಿ ಇದೆ ಅಲ್ಲ? ಹಾಂ, ಬಾ. ಇಲ್ಲಿ ಯಾಕೆ ಬಂದೆ? ನಾನು ಆ ಕಡೆ ಅಂತ ಹೇಳಿದಲ್ಲ. ಸುಮ್ಮನೆ ದೊಡ್ಡ ಬಾ, ಆ ಕಡೆ ಬಾ. ಇಲ್ಲಿಗೆ ಯಾಕೆ ಬರ್ತಿದ್ವಿ ಪುನಃ? ಇನ್ನೂರು ಸಂಚಾರ ಇರಬೇಕು. ಯಾವುದೋ ಹುಳ ಕೂಗ್ತಿರ್ಬೋದು, ಬಾ ನೀನು. ಅಮ್ಮವ್ರು ಇರಬೇಕು. ಏನಿಲ್ಲಪ್ಪ. ಹೋಗಿ ಮಾತಾಡ್ಸೋಣ. ತಲೆ ಸರಿ ಅದು ದಾರಿ ತಪ್ಪಿದ್ದೀವಿ, ಮುಚ್ಕೊಂಡು ಹೋಗಿ ಹೇಳೋಣ. ಏನಾದರೆ ಸಹಾಯ ಮಾಡ್ಬೋದಪ್ಪ. ಅಮ್ಮ, ಎಲ್ಲಿಗೆ ಹೋಗ್ತಿದ್ದೀರಾ? ಮನೆ. ನಿಮ್ಮ ಮನೆ ಇರೋದು ಎಲ್ಲಿ ಅಮ್ಮ? ಕೆರೆಯಿಂದ ಆಚೆ. ನಾವಿವರು ದಾರಿ ತಪ್ಪಿದ್ದೀವಿ, ಸ್ವಲ್ಪ ಸಹಾಯ ಮಾಡ್ತೀರಾ? ಆಯಿತು, ಬನ್ನಿ. ನಮ್ದು ಇಲ್ಲೇ ಮನೆ. ಹೌದಮ್ಮ, ಥ್ಯಾಂಕ್ಸ್, ತುಂಬ ಉಪಕಾರ ಆಯಿತು. ಪರವಾಗಿಲ್ಲ. ನಾವು ಬರ್ತೀವಿ. ಈಗ ದಾರಿ ಗೊತ್ತಾ? ಹೆಂಗೂ ರೋಡ್ ಸಿಕ್ತಲ್ವಾ, ಹೋಗ್ತೀವಿ. ಥ್ಯಾಂಕ್ ಯು, ತುಂಬ ಉಪಕಾರ ಆಯಿತು. ನೋಡಿದ್ಯಾ, ಅಮ್ಮನವರೇ ದಾರಿ ತೋರಿಸಿದ್ರು.
ದೇವ್ರ ದಯದಂಗೆ ಆ ಇಬ್ಬರು ಹುಡುಗರು ಸಿಕ್ಕೋಕೆ ಒಳ್ಳೇದಾಯ್ತು. ನಂಬುದು ಅಮ್ಮ ಯಾವತ್ತೂ ಕೈ ಬಿಡಲಿಲ್ಲ.